ಸಂಪ್ರೀತಾಗೆ ಏನೂ ಅರ್ಥ ಆಗದೆ ಕಣ್ಣರಳಿಸಿ ಅವಳನ್ನೇ ನೋಡ್ತಾ ಇದ್ಲು. ಹೇ, ವಿಲ್ ಯು ಡಾನ್ಸ್ ವಿತ್ ಮೀ ಅಂತ ಕೂಲ್ ಆಗಿ ಆಯ್ರಾ ಸ್ಮೈಲ್ ಮಾಡ್ತಾ ಕೇಳಿದ್ಲು. ಆರೋಗ್ಯಂಟ್ ಆಗಿದ್ದ ಆಯ್ರಾ ಹುಚ್ಚ ಮಾತಿಂದ ಸಂಪ್ರೀತಾಗೆ ನಗು ಬಂತು. ಸಂಪ್ರೀತಾ ಆಯ್ರಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಇದ್ದಕ್ಕಿದ್ದ ಹಾಗೆ ಸ್ಮೈಲ್ ಮಾಡಿ ಯಾ ಲೆಟ್ಸ್ ಗೋ ಅಂತ ಅಂದ್ಲು. ಏನು, ನಿಮ್ ಪ್ಲಾನ್ ಕೇಳಿ ನನಗ್ ನಗು ಬರ್ತಿದೆ. ಸಂಪ್ರೀತಾ, ನಿನಗ್ ನಿಜವಾಗ್ಲೂ ಪಾರ್ಟ್ನರ್ ಇಲ್ಲ ಅನ್ನೋ ಬೇಸರ ಇದ್ರೆ ನಾನು ಇಲ್ಲೇ ಯಾರನ್ನಾದ್ರೂ ಒಳ್ಳೆ ಪಾರ್ಟ್ನರ್ನ ಚೂಸ್ ಮಾಡ್ತೀನಿ. ಅದ್ ಬಿಟ್ಟು ಈ ರೀತಿ ಫನ್ನಿ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ ಮರ್ಯಾದೆನ ನೀವೇ ತಕ್ಕೊಳ್ಬೇಡಿ. ನಿನ್ನ ಕಸಿನ್ ಇಂಟರ್ನ್ಯಾಷನಲ್ ಬಾಲ್ ರೂಮ್ ಡಾನ್ಸ್ ಕಲ್ತಿಲ್ಲ ಅಂತ ನೀನೇ ಹೇಳ್ದೆ ಅಂತ ಕ್ವೆಶ್ಚನ್ ಮಾಡಿದ್ಲು ಪ್ರೀತಿ. ಅಲ್ಲಿ ನಿಂತಿದ್ದವರೆಲ್ಲ ಆಯ್ರಾ ಬಗ್ಗೆ ಒಬ್ರನ್ನೊಬ್ರು ಮಾತಾಡ್ಕೊಳಕ್ ಶುರು ಮಾಡಿದ್ರು. ಈ ಹುಡುಗಿಗೆ ಡಾನ್ಸ್ ಬರಲ್ವಾ? ಮತ್ಯಾಕ್ ಡಾನ್ಸ್ ಮಾಡೋಕ್ ಒಪ್ಕೊಂಡ್ಲು? ಎಷ್ಟು ಚೆನ್ನಾಗಿದ್ದಾಳೆ. ಬ್ಯೂಟಿ ಅಂದ್ರೆ ಇವಳು. ಅವಳ ಕಣ್ಣು, ಮೂಗು, ಬಾಯಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಆದ್ರೆ ಏನ್ ಮಾಡೋದು, ಡಾನ್ಸ್ ಬರಲ್ವಂತೆ. ಡಾನ್ಸ್ ಬರ್ತಿದ್ದವಳು ಹೇಗೆ ಪರ್ಫಾರ್ಮ್ ಮಾಡ್ತಾಳೆ? ಅಲ್ಲ, ಈ ಸಂಪ್ರೀತಾಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿಲ್ಲ ಅಂತ ಇಷ್ಟು ಕೆಳಮಟ್ಟ ಇಳಿತಾಳೆ ಅಂತ ನಾನು ಗೆಸ್ ಕೂಡ ಮಾಡಿರ್ಲಿಲ್ಲ. ಇವಳು ಹುಡುಗಿಯರ ಜೊತೆ ಡಾನ್ಸ್ ಮಾಡೋಕೆ ರೆಡಿ ಆಗಿದ್ದಾಳಲ್ಲ, ಶೇಮ್ ಆಗಲ್ವಾ ಅಂತ ಅಲ್ಲಿದ್ದ ಜನ ಎಲ್ಲ ಹೇಳ್ಕೊಂಡು ಮುಸಿ ಮುಸಿ ನಗ್ತಿದ್ರು. ಏನೇ ಹೇಳಿ, ಇವತ್ತಿನ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ ಅಂದ್ರೆ ಪ್ರೀತಿನೇ. ಅವಳು ತುಂಬಾ ಒಳ್ಳೆ ಡಾನ್ಸರ್. ಯಾವಾಗ್ಲೂ ಪರ್ಫೆಕ್ಟ್ ಸ್ಟೆಪ್ಸ್ ಹಾಕೋ ಪ್ರೀತಿ ಈ ಸರಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದಾಳೆ. ಅದೂ ಅಲ್ದೆ ವಿಜಯ್ ಇವತ್ತು ಅವಳ ಪಾರ್ಟ್ನರ್. ಸೊ ನಾವ್ ಸಂಪ್ರೀತಾ ಬಗ್ಗೆ ಯಾಕೆ ಮಾತಾಡ್ಬೇಕು? ಅವಳಿಗೆ ಪಾರ್ಟ್ನರೂ ಇಲ್ಲ. ಸಂಪ್ರೀತಾಗಿಂತ ಪ್ರೀತಿ ಒಳ್ಳೆ ಡಾನ್ಸರ್ ಕೂಡ. ಆದ್ರಿಂದ ಎಲ್ರೂ ಅವಳನ್ನೇ ಸಪೋರ್ಟ್ ಮಾಡೋಣ ಅಂತ ಆಯ್ರಾ ಕಿವಿಗ್ ಬೀಳೋ ಹಾಗೆ ಜನ ಮಾತಾಡ್ತಿದ್ರು. ಪ್ರೀತಿ ಯೋಚಿಸ್ತಿದ್ದ ಹಾಗೆ ಡಾನ್ಸ್ ಮ್ಯೂಸಿಕ್ ಲೌಡ್ ಆಗಿ ಆನ್ ಆಯ್ತು. ಪ್ರೀತಿ ವಿಜಯ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಅವಳ ಮುಖ ಸೀರಿಯಸ್ ಆಗಿತ್ತು, ಕಣ್ಣಲ್ಲಿ ನಗು ಇತ್ತು. ಅವರಿಬ್ರು ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಿದಾಗ ಸುತ್ತ ನೆರೆದಿದ್ದ ಜನ ಕ್ಲಾಪ್ಸ್ ಮಾಡಿದ್ರು. ವಾವ್, ವೆರಿ ನೈಸ್ ಅಂತ ಜನ ಕಾಂಪ್ಲಿಮೆಂಟ್ ಮಾಡ್ತಿದ್ರು. ಸ್ವಲ್ಪ ಹೊತ್ತಿನ ನಂತರ ಸಡನ್ ಆಗಿ ಪ್ರೀತಿ ತನ್ನ ಕಾರ್ನರ್ ಐಸ್ ಇಂದ ತನ್ನ ಸುತ್ತ ಇದ್ದ ಜನನ ನೋಡಿದ್ಲು. ಬಟ್ ಅಲ್ಲಿದ್ದವ್ರು ಯಾರು ಪ್ರೀತಿ ಮತ್ತು ವಿಜಯ್ನ ನೋಟಿಸ್ ಮಾಡ್ತಾನೆ ಇರ್ಲಿಲ್ಲ. ಅವ್ರ ಎಲ್ರ ಗಮನ ಆ ಎರಡು ಹುಡುಗಿಯರ ಮೇಲಿತ್ತು. ಸ್ಟಡಿ ಮತ್ತೆ ಎನರ್ಜೆಟಿಕ್ ಡಾನ್ಸ್ ನ ಮೆಚ್ಕೊಂಡಿದ್ದ ಜನರು ಪ್ರೀತಿ ಮತ್ತು ವಿಜಯ್ನ ನೋಡೋದ್ನೇ ಮರೆತು ಬಿಟ್ರು. ಆಡಿಯನ್ಸ್ ತಮ್ಮ ಕಡೆ ನೋಡ್ತಿಲ್ಲ ಅಂತ ತಿಳಿದ್ಮೇಲೆ ಪ್ರೀತಿ ಮತ್ತೆ ವಿಜಯ್ ಇಬ್ರು ಅವ್ರ ಪಕ್ಕದಲ್ಲೇ ಪರ್ಫಾರ್ಮ್ ಮಾಡ್ತಿದ್ದ ಆಯ್ರಾ ಮತ್ತೆ ಸಂಪ್ರೀತಾ ಕಡೆ ನೋಡಿದ್ರು. ನಿಜಕ್ಕೂ ಅವ್ರ ಡಾನ್ಸ್ ಫ್ಯಾಬುಲಸ್ ಆಗಿತ್ತು. ಜಲಸ್ ಇಂದ ಪ್ರೀತಿ ಕಾನ್ಸಂಟ್ರೇಷನ್ ಹಾಳಾಯ್ತು. ವಿಜಯ್ ಕೂಡ ತಮ್ಮ ಡಾನ್ಸ್ ಅಲ್ಲಿ ಹಿಡಿತ ಕಳ್ಕೊಂಡ. ಅವ್ರ ಗಮನ ಆ ಕಡೆ ಈ ಕಡೆ ಆಗ್ತಿದ್ದ ಹಾಗೆ ಡಾನ್ಸ್ ಅಲ್ಲಿ ಕೆಲವು ಮೂವ್ಮೆಂಟ್ಸ್ ಕೂಡ ಮಿಸ್ ಆಯ್ತು. ಫೈನಲಿ ಆ ಡಾನ್ಸಿಂಗ್ ಮ್ಯೂಸಿಕ್ ಸ್ಟಾಪ್ ಆಯ್ತು. ಜನ ಎಲ್ಲ ಜೋರಾಗಿ ಕ್ಲಾಪ್ಸ್ ಮಾಡಿದ್ರು. ಹೇ, ಆ ಹುಡುಗಿ ಯಾರು? ನೋಡಕ್ ಎಷ್ಟು ಕೂಲ್ ಆಗಿ ಸಾಫ್ಟ್ ಆಗಿ ಕಾಣಿಸ್ತಾಳೆ. ಬಟ್ ಅವಳು ಎಷ್ಟು ಎನರ್ಜೆಟಿಕ್ ಆಗಿದ್ದಾಳೆ. ಅವಳು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಅಂತ ನಾನ್ ಗೆಸ್ ಕೂಡ ಮಾಡಿರ್ಲಿಲ್ಲ ಅಂತ ಜನರು ಮಾತಾಡ್ಕೋತಿದ್ರು. ಎಸ್, ಸಂಪ್ರೀತಾ ಮೊದ್ಲಿಂದಲೂ ಒಳ್ಳೆ ಡಾನ್ಸರ್. ಇವತ್ತಂತೂ ಆಸಮ್. ನಾವೆಲ್ಲ ಅವಳ ಡಾನ್ಸಿಂಗ್ ಸ್ಕಿಲ್ ನೋಡಿದ್ಮೇಲೆ ಅವಳ ಟ್ಯಾಲೆಂಟ್ ನೋಡಿದ್ವಿ. ಇಲ್ಲ ಅಂದ್ರೆ ಪ್ರತಿ ಸರಿ ವಿಜಯಿಂದ ಅವಳು ಗೆಲ್ತಾಳೆ ಅಂತ ನಾವ್ ಅಂದ್ಕೊಂಡಂಗೆ ಈ ಸರಿನೂ ಅಂದ್ಕೋತಿದ್ವಿ. ಪಾಪ ವಿಜಯ್, ಅವನು ಸಂಪ್ರೀತಾನ ರಿಜೆಕ್ಟ್ ಮಾಡಿದ್ದಕ್ಕೆ ಈಗ ಗಿಲ್ಟ್ ಫೀಲ್ ಮಾಡ್ಕೋತಾನೇನೋ ಅಂತ ಒಬ್ಬ ಹೇಳ್ತಿರೋದು ಆಯ್ರಾ ಕಿವಿಗೂ ಬಿತ್ತು. ಜನ ಮಾತಾಡ್ತಿರೋದ್ ಕೇಳಿ ವಿಜಯ್ ಕೂಡ ಸಂಪ್ರೀತಾ ಕಡೆ ಅಟ್ರಾಕ್ಟ್ ಆಗಿ ನೋಡ್ತಿದ್ದ. ಅವನ ಮನ್ಸಲ್ಲಿ ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತು. ಈಗಂತೂ ವಿಜಯ್ಗೆ ಅವಳಿಂದ ಕಣ್ ತೆಗಿಯೋಕ್ ಆಗ್ಲಿಲ್ಲ. ಅವನನ್ನ ನೋಡಿ ಪ್ರೀತಿಗೆ ಸಖತ್ ಕೋಪ ಬಂತು. ಅವಳು ವಿಜಯ್ ಕಾಲನ್ನ ಜೋರಾಗಿ ತುಳಿದು, ಏನ್ ವಿಜಯ್, ಅವಳು ನಮ್ಗಿಂತ ಚೆನ್ನಾಗ್ ಡಾನ್ಸ್ ಮಾಡಿರ್ಬಹುದು. ಅದಕ್ಕೋಸ್ಕರ ನೀನ್ ಅವಳ ಸೈಡ್ ಹೋದ್ರೆ ನಿನ್ನಂತ ಮೂರ್ಖ ಮತ್ತೊಬ್ಬ ಇಲ್ಲ. ಯಾಕಂದ್ರೆ ನಿನಗ್ ಬೇಕಾದ ಡಾನ್ಸ್ ಟಿಪ್ಸ್ ಕೊಡೋದು ಅನುರಾಧ ಅವರು. ಡಾನ್ಸರ್ ಅನುರಾಧ ಅವರು ಬೇಕು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು ಮತ್ತೆ ನನ್ ಜೊತೆ ಇರ್ಬೇಕು ಅಂತ ಪ್ರೀತಿ ಅಂದ್ಲು. ವಿಜಯ್ ಸಂಪ್ರೀತಾ ಇಂದ ದೃಷ್ಟಿ ತೆಗೆದು ರಿಯಾಲಿಟಿಗ್ ಬಂದ. ಅಷ್ಟ್ರಲ್ಲಿ ಡೋರಲ್ಲಿದ್ದ ಜನರು ಗುಜುಗುಜು ಅಂತ ಮಾತಾಡೋಕ್ ಶುರು ಮಾಡಿದ್ರು. ಬರ್ತಾ ಬರ್ತಾ ಅವ್ರ ಸೌಂಡ್ ದೊಡ್ಡದಾಗಿ ಜಾತ್ರೆ ಪೇಟೆ ಹಾಗೆ ಗಲಾಟೆ ಆಗೋಕ್ ಶುರುವಾಯ್ತು. ಓ ಮೈ ಗಾಡ್, ಡಾನ್ಸರ್ ಅನುರಾಧ ಅವರು ನಮ್ ಡಾನ್ಸ್ ಪಾರ್ಟಿಗ್ ಬಂದಿದಾರ? ಅಂದ್ರೆ ಯೋಗಿನಿ ಶರ್ಮಾ ಅವರು ಡಾನ್ಸ್ ಪಾರ್ಟಿಗ್ ಬರ್ದೇ ಹೋದ್ರು ಮಿಸ್ ಅನುರಾಧ ಅವರನ್ನ ಬರೋ ಹಾಗೆ ಮಾಡಿದಾರಲ್ಲ. ರಿಯಲಿ ಶಿ ಇಸ್ ಗ್ರೇಟ್. ನಮ್ ಡಾನ್ಸ್ ಪಾರ್ಟಿ ಆರ್ಗನೈಸರ್ ತುಂಬಾ ಬ್ರಿಲಿಯಂಟ್. ನಾವ್ ಯಾವತ್ತೂ ಅನುರಾಧ ಅವರನ್ನ ಕಣ್ಣಲ್ಲೂ ನೋಡೋಕ್ ಸಾಧ್ಯ ಇರ್ಲಿಲ್ಲ. ಅವರು ನಮ್ ಇಂಡಿಯಾದ ಸೆಲೆಬ್ರಿಟೀಸ್ ಅಲ್ಲಿ ಒಬ್ರು ಅಂತ ಅಲ್ಲಿದ್ದವ್ರೆಲ್ರೂ ಹೇಳ್ಕೋತಿದ್ರು. ಪ್ರೀತಿ ತನ್ನ ಕತ್ತನ ಬೆಂಡ್ ಮಾಡಿ ಡೋರ್ ಕಡೆ ನೋಡಿದ್ಲು. ಡೋರಲ್ಲಿ ಆಗ್ಲೇ ಜನ ಮುತ್ಕೊಂಡಿದ್ರು. ನಾನು ಮಿಸ್ ಅನುರಾಧ ಅವರನ್ನ ವೆಲ್ಕಮ್ ಮಾಡ್ಬೇಕು.
ಸೊ ನಾನ್ ಡೋರ್ ಹತ್ರ ಹೋಗಿರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳಿದ್ಲು. ಹೇ, ಐ ವಿಲ್ ಆಲ್ಸೋ ಕಮ್ ವಿತ್ ಯು ಅಂತ ವಿಜಯ್ ಹೇಳ್ದ. ಪ್ರೀತಿ ಕಣ್ಣು ಬ್ಯಾಡ್ ಎಕ್ಸ್ಪ್ರೆಷನ್ ಇಂದ ತುಂಬಿತ್ತು. ನೋಡು ವಿಜಯ್, ನೀನು ನಿನ್ ಯೋಗ್ಯತೆನ ಮೀರಿ ಎಕ್ಸ್ಪೆಕ್ಟ್ ಮಾಡ್ಬೇಡ. ಆ ಡೋರ್ ಹತ್ರ ಅನುರಾಧ ಅವರನ್ನ ವೆಲ್ಕಮ್ ಮಾಡ್ತಿರೋರೆಲ್ಲ ರಿಚ್ ಪೀಪಲ್ಸ್, ರೆಪ್ಯೂಟೆಡ್ ಫ್ಯಾಮಿಲಿ ಅವರು. ಅವ್ರ ಮಧ್ಯೆ ನೀನ್ ಹೋದ್ರೆ ಏನ್ ಚೆನ್ನಾಗಿರತ್ತೆ. ಆಮೇಲೆ ನಿನಗೆ ಎಂಬರೇಸಿಂಗ್ ಅನ್ಸ್ಬಹುದು. ಸೊ ನೀನ್ ಇಲ್ಲೇ ಇದ್ದು ವೇಟ್ ಮಾಡು. ಅನುರಾಧ ಅವರು ಕ್ಲಾಸ್ ತಗೊಳಕ್ಕೆ ಖಂಡಿತ ನಮ್ಮ ಮನೆಗ್ ಬರ್ತಾರೆ. ಆಗ ನೀನ್ ಅವ್ರನ್ನ ಮೀಟ್ ಮಾಡಬಹುದು. ಇವಾಗ ಇಟ್ಸ್ ಮೈ ಟರ್ನ್ ಅಂತ ಪ್ರೀತಿ ಲೌಡ್ ವಾಯ್ಸ್ ಅಲ್ಲಿ ಹೇಳಿದ್ಲು. ಅವಳು ಹೇಳಿದ ಮಾತು ಅಲ್ಲಿ ನಿಂತಿದ್ ಎಲ್ಲರಿಗೂ ಸರಿಯಾಗಿ ಕೇಳಿಸ್ತು. ವಿಜಯ್ ಕಡೆ ನೋಡಿ ಎಲ್ರೂ ಮುಸಿ ಮುಸಿ ನಗೋಕ್ ಶುರು ಮಾಡಿದ್ರು. ಇನ್ಸಲ್ಟ್ ಆದ ವಿಜಯ್ ತಲೆ ತಗ್ಗಿಸ್ದ. ಅವನಿಗೆ ತುಂಬಾ ಬ್ಯಾಡ್ ಫೀಲ್ ಆಗ್ತಾ ಇತ್ತು. ಅವನ್ನ ನೋಡಿ ಜನ ನಗ್ತಿದ್ರಿಂದ ಮುಷ್ಟಿ ಬಿಗಿ ಹಿಡಿದು ತುಟಿ ಕಚ್ಚಿ ಅವನ್ ಕೋಪನ ಕಂಟ್ರೋಲ್ ಮಾಡ್ಕೋತಿದ್ದ. ಅವನಿಂದ ಸ್ವಲ್ಪ ದೂರದಲ್ಲಿ ಕೆಂಪು ಬಣ್ಣದ ಡ್ರೆಸ್ ಹಾಕೊಂಡಿದ್ದ ಬ್ಯೂಟಿಫುಲ್ ಹುಡುಗಿ ಸಂಪ್ರೀತ ಸೋಫಾ ಮೇಲೆ ಕಾಲ್ ಹಾಕೊಂಡು ಕೂತಿದ್ಲು. ಮನಸ್ಸಲ್ಲಿ ತುಂಬಾ ಗೊಂದಲಗಳಿಂದ ಸ್ಟ್ರಗಲ್ ಮಾಡ್ತಿದ್ದ ವಿಜಯ್ ಕೊನೆಗೂ ಡೀಪ್ ಆದ ಉಸಿರೆಳ್ಕೊಂಡು ಸಂಪ್ರೀತಾ ಕಡೆ ನಡೆದ. ಉಫ್, ಆಯ್ರಾ ಅಕ್ಕ, ಈ ಟ್ಯಾಂಗೋ ಡಾನ್ಸ್ ತುಂಬಾ ಕಷ್ಟ ಅಲ್ವಾ? ಐ ಆಮ್ ಟಯರ್ಡ್ ಅಂತ ಹೇಳ್ತಾ ನಿಟ್ಟುಸ್ರು ಬಿಟ್ಟು ಸಂಪ್ರೀತಾ ಸೀಟ್ ಹಿಂದ್ಗಡೆ ಒರ್ಗಿದ್ಲು. ಸೈಲೆಂಟ್ ಆಗಿದ್ದ ಆಯ್ರಾ ಕಡೆ ನೋಡಿ ಮತ್ತೆ ಅಂದ್ಲು, ನಾನ್ ಈ ರೀತಿ ಡಾನ್ಸ್ ಮಾಡ್ದೆ ತುಂಬಾ ಟೈಮ್ ಆಗಿತ್ತು. ಬಟ್ ಆಯ್ರಾ ಅಕ್ಕ, ಯು ಆರ್ ಸ್ಟನ್ನಿಂಗ್ ಡಾನ್ಸರ್. ನೀವು ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ ಗೊತ್ತಾ? ಐ ಕಾಂಟ್ ಬಿಲೀವ್ ಅಂತ ತನ್ನ ಬ್ಯೂಟಿಫುಲ್ ಕಣ್ಣಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದ್ಲು. ಸಡನ್ ಆಗಿ ಡೋರಲ್ಲಿ ನಿಂತಿದ್ದ ಜನರ ಗಲಾಟೆ ಕೇಳಿ, ಹೇ, ಡಾನ್ಸರ್ ಅನುರಾಧ ಅವರು ನಿಜವಾಗ್ಲೂ ಬಂದಿದ್ದಾರೆ. ನಾವೆಲ್ಲ ಎಷ್ಟು ಲಕ್ಕಿ. ಅವ್ರನ್ನ ನೋಡ್ಬೇಕು ಅಂದ್ರೆ 1 ವರ್ಷದವರೆಗೂ ವೇಟ್ ಮಾಡ್ಬೇಕು. ಅಂಥ ದೊಡ್ಡ ಸೆಲೆಬ್ರಿಟಿ ನಮ್ ಡಾನ್ಸ್ ಪಾರ್ಟಿಗೆ ಬಂದಿದ್ದಾರೆ. ನಾವಿವತ್ತು ಈ ಪಾರ್ಟಿಗೆ ಬಂದಿರೋದು ಒಳ್ಳೇದೇ ಆಯ್ತು ಅಂತ ಜನ ಹೇಳ್ಕೋತಿದ್ರು. ಡಾನ್ಸರ್ ಅನುರಾಧನಾ ಅಂತ ಹೇಳ್ತಾ ಸಂಪ್ರೀತಾ ಆಯ್ರಾ ಕಡೆ ನೋಡಿದ್ಲು. ಆಯ್ರಾ ಲೇಸಿಯಾಗಿ ಕಣ್ಮುಚ್ಚಿ ಹೇಳಿದ್ಲು, ಅವಳನ್ನ ಮೀಟ್ ಮಾಡದೆ ಹೋಗ್ತಾಳಾ? ಜನ ಅವಳನ್ನ 5 ಮಿನಿಟ್ಸ್ ನಿಲ್ಸ್ಕೋಬಹುದು. ಅವಳು ನನಗೋಸ್ಕರನೇ ಅಲ್ಲಿಂದ ಬಂದಿರೋದು. ನಾನೇ ಅವಳ ಸೆಂಟರ್ ಆಫ್ ಅಟ್ರಾಕ್ಷನ್. ಅವಳು ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ನನ್ ಮುಂದೆ ಇರ್ತಾಳೆ, ನೋಡ್ತಿರು. ನಾನ್ ನಿಮ್ಮಿಬ್ರನ್ನ ಖಂಡಿತ ಮೀಟ್ ಮಾಡಿಸ್ತೀನಿ. ಸಂಪ್ರೀತಾ, ಸರಿ ಆಯ್ರಾ ಅಕ್ಕ ಅಂತ ಪೇಷನ್ಸ್ ಇಂದ ಹೇಳಿದ್ಲು. ಸಂಪ್ರೀತಾ, ಐ ವಾಂಟ್ ಟು ಟಾಕ್ ಟು ಯು, ಕಮ್ ವಿತ್ ಮೀ ಪ್ಲೀಸ್ ಅಂತ ಅವನ್ ಹೇಳ್ದ. ಸಂಪ್ರೀತಾ ಟರ್ನ್ ಆಗಿ ನೋಡಿದಾಗ ಅಲ್ಲಿ ವಿಜಯ್ ನಿಂತಿದ್ದ. ಏನ್ ವಿಷಯ ಅಂತ ಕೇಳಿದ್ಲು. ಯಾವಾಗ್ಲೂ ಅವರಿಬ್ಬರ ಮಧ್ಯೆ ಆಗ್ತಿದ್ದ ಜಗಳ ಶಾರ್ಟ್ ಟೈಮಲ್ಲಿ ಮುಗ್ದೋಗ್ತಿತ್ತು. ಬಟ್ ಈಗ ಅವನವಳ ಮುಖ ನೋಡಿ ಮಾತಾಡ್ಸೋಕ್ಕೂ ಆಗದೆ ಬ್ಯಾಡ್ ಫೀಲ್ ಮಾಡ್ಕೊಂಡ. ಮೊದ್ಲೆಲ್ಲ ಅವನೇ ತಪ್ಪು ಮಾಡಿದ್ರು ಸಂಪ್ರೀತಾ ಅವನನ್ನ ಮಾತಾಡ್ಸೋಕೆ, ಅವನ್ ಮೂಡ್ ಸರಿ ಮಾಡೋಕೆ ಟ್ರೈ ಮಾಡ್ತಿದ್ಲು. ಅವನ್ ಹಿಂದೆ ಓಡ್ ಬರ್ತಿದ್ಲು. ಬಟ್ ಈಗ ಟೈಮ್ ಚೇಂಜ್ ಆಗಿತ್ತು. ಅವಳ ಮುಖದಲ್ಲಿ ಅವನ ಮೇಲೆ ಅಸಹ್ಯದ ನೋಟ ಇತ್ತು. ಪ್ಲೀಸ್ ಡೋಂಟ್ ಬಿ ಮ್ಯಾಡ್ ಅಂತ ಅವನು ಸಪ್ಪೆ ಮುಖದಲ್ಲಿ ಹೇಳ್ದ. ಅವನ್ ಮಾತ್ ಕೇಳಿ ಸಂಪ್ರೀತಾಗ್ ನಗು ಬಂತು. ಅವಳು ಸಪ್ಪೆಯಾಗಿ ನಕ್ಕು, ಯಾ, ಐ ಆಮ್ ನಾಟ್ ಆಂಗ್ರಿ ಎನಿಮೋರ್ ಅಂತ ಅಂದ್ಲು. ವಿಜಯ್ ತುಂಬಾ ಇನ್ನೋಸೆಂಟ್ ಆಗಿದ್ದ. ಅವನು ಅವಳ ಸರ್ಕಾಸ್ಟಿಕ್ ಸ್ಮೈಲ್ ರೆಕಗ್ನೈಸ್ ಮಾಡ್ದೆ ಅವಳ ಕೈ ಹಿಡಿಯೋಕ್ ಹೋದ. ಬಟ್ ಅವನು ಅವಳ ಕೈ ಟಚ್ ಮಾಡೋ ಮೊದ್ಲೇ ಅವಳು ಕೈ ವಾಪಸ್ ತಗೊಂಡು, ನಾನ್ ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ನಿಂಗೆ ನನಗೆ ಏನ್ ಸಂಬಂಧ? ನಥಿಂಗ್ ಇಸ್ ದೇರ್, ಲೀವ್ ಇಟ್. ನಾನ್ ಯಾಕೆ ನಿನ್ ಜೊತೆ ಮಾತಾಡ್ಬೇಕು? ಗೆಟ್ ಲಾಸ್ಟ್ ಅಂತ ಸಂಪ್ರೀತಾ ಕೋಪದಲ್ಲಿ ಹೇಳಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.